ಹಳೆಯ ನೋವೆಲ್ಲವ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರಲಿ ಈ ಚಂದ್ರಮಾನ ಯುಗಾದಿ. ಬೇವಿನ ಕಹಿಗಿಂತ ಬೆಲ್ಲದ ಸಿಹಿಯೇ ಹೆಚ್ಚಿರಲಿ. ಸುಖ, ಶಾಂತಿ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಹಾಲಿನಂತೆ ಉಕ್ಕುತ್ತಿರಲಿ. ಈ ಬಾರಿ ಸೂರ್ಯ ಮಹಾರಾಜನಾಗಿರುವುದರಿಂದ ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮಗೆ ಒಳಿತು ಆಗಲಿದೆ ಅಂತ ಹೇಳ್ತಾ ಒಂದು ಚಿಕ್ಕ ಮಂತ್ರವನ್ನು ಹೇಳೋಣ. ಓಂ ಭಾಸ್ಕರಾಯ ವಿದ್ಮಹೆ ಮಹಾತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸುವ ಮೂಲಕ ನಿಮ್ಮ ದಿನವನ್ನು ಶುರು ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬದುಕು ಬೇವು ಬೆಲ್ಲದಂತೆ, ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳೋದೆ ನಮ್ಮ ಜೀವನ. ಈ ಯುಗಾದಿಯು ನಿಮಗೆ ವರ್ಷವಿಡೀ ಸಂತೋಷ, ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟವನ್ನು ತರಲಿ ಅಂತ ನಿಮಗೂ ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸದು ಹೊಸದು ತರುತ್ತಿದೆ, ಹೊಸದು ಹೊಸದು ತರುತ್ತಿದೆ. ಹಾ ಬೇಂದ್ರೆಯವರ ಈ ಸಾಂಗು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಎಷ್ಟು ಈ ಪ್ರಕೃತಿಗೆ ಎಲ್ಲ ಸರಿದೂಗಿಸುವಂಥ ಅರ್ಥಪೂರ್ಣವಾದ ಕವಿತೆಯನ್ನು ನಮ್ಮ ಬೇಂದ್ರೆಯವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೊಂದು ನಮನವನ್ನು ಸಲ್ಲಿಸುತ್ತಾ, ಹೊಸ ವರ್ಷದ ಆಗಮನವು ಭರವಸೆಯ ಹೊಸ ಹೊಳಪನ್ನು ತರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇದು ಹೊಸ ಆರಂಭವಾಗಿದ್ದು ಅತ್ಯಾಕರ್ಷಕ ವರ್ಷ ಮುಂದಿದೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತನ್ಮಯಿ ಕ್ರಿಯೇಷನ್ಸ್ ರವರಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯುಗಾದಿ ಹಬ್ಬನ ಯಾವ ರೀತಿ ಆಚರಿಸ್ತಿದ್ದೀರಾ ಅಂತ ನೀವು ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯುಗಾದಿ ಎಷ್ಟು ಚೆಂದ ಇದೆ ನೋಡಿ ಆ ವರ್ಡ್. ಆ ಪದದಲ್ಲೇ ಆ ಹಬ್ಬದ ಅರ್ಥ ಇದೆ. ಯುಗ ಪ್ಲಸ್ ಆದಿ. ಯುಗ ಯುಗ ಆದಿ, ಯುಗದಲ್ಲಿ ಆದಿ ಆರಂಭ, ಯುಗದ ಆರಂಭವನ್ನೇ ಯುಗಾದಿ ಅಂತ ಕರೀತಾರೆ. ಎಷ್ಟು ನೀಟಾಗಿ ಹೇಳಿದಾರಲ್ವ ಯುಗಾದಿ. ಚೈತ್ರ ಶುದ್ಧ ಪಾಡ್ಯಮಿ, ಚೈತ್ರದ ಪ್ರಕಾಶಮಾನವಾದ ಅರ್ಧದ ಮೊದಲ ದಿನದಂದು ಯುಗಾದಿ ಬರುತ್ತದೆ. ಇದು ನಮ್ಮ ಹಿಂದೂಗಳಿಗೆ ಹೊಸ ವರ್ಷ. ನಮ್ಮ ಹಿಂದೂಗಳ ಹೊಸ ವರ್ಷ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ, ನಮ್ಮ ಹಿಂದೂಗಳ ಹೊಸ ವರ್ಷ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಶುರುವಾದಾಗ ಈ ಹೊಸ ವರ್ಷ ಆರಂಭ ಆಗುತ್ತೆ. ಹೊಸ ಚಿಗುರು, ಆ ಹೂಗಳು, ಆ ಸುವಾಸನೆ ಇದೆಲ್ಲ ಆರಂಭವಾಗುವ ಕಾಲದಲ್ಲಿ ನಮ್ಮ ಹೊಸ ವರ್ಷ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಯುಗಾದಿ ಅನ್ನೋ ಪದವನ್ನು ಉಗಾದಿ ಅಂತಲೂ ಕರೀತಾರೆ. ಉಗ ಅಂದರೆ ನಕ್ಷತ್ರ. ನಕ್ಷತ್ರಗಳ ಆದಿ ಯುಗಾದಿ. ಎಲ್ರಿಗೂ ಗೊತ್ತು, ಆದಿ ಅಂದರೆ ಪ್ರಾರಂಭ ಅಂತ ಅರ್ಥ. ಸೊ ಉಗಾದಿ, ನಕ್ಷತ್ರಗಳ ಆದಿ ಉಗಾದಿ, ಯುಗದ ಆದಿ ಯುಗಾದಿ. ಎಲ್ರಿಗೂ ಗೊತ್ತಿರುವ ಹಾಗೆ ಈ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾಗ್ತಾ ಇದೆ.
ಎಲ್ಲರ ಚರ್ಮ ಕೂಡ ಡ್ರೈ ಆಗಿರುತ್ತೆ. ನಮ್ಮ ಯುಗಾದಿ ದಿನ ಎಲ್ಲರೂ ಎಣ್ಣೆ ಮಜ್ಜನ ಸ್ನಾನ ಅಂತಲೇ ಹೇಳ್ತಾರೆ, ಎಣ್ಣೆ ಸ್ನಾನ ಮಾಡಿ ಹೊಸ ಉಡುಪನ್ನು ಧರಿಸಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮನೆ ಬಾಗಿಲಿಗೆ ಒಂದೊಳ್ಳೆ ಕಲರ್ಫುಲ್ ರಂಗೋಲಿ ಹಾಕೋದೊಂದು ಸಂಭ್ರಮ ಆದರೆ ತೋರಣ ಕಟ್ಟೋದೇ ಇದೊಂದು ತುಂಬ ಸಂಭ್ರಮ. ಏಕೆಂದರೆ ಈ ಕಾಲದಲ್ಲಿ ಮಾತ್ರ ಆ ಎಲೆ ಕಲರ್ಫುಲ್ ಎಲೆ ಅಂತಲೇ ಹೇಳ್ಬೋದು, ಮಾವಿನ ಎಲೆ. ಇವಾಗ ಚಿಗುರು ಇರೋದ್ರಿಂದ ಮಾವಿನ ಎಲೆನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೊಂದೇ ಹಬ್ಬದಲ್ಲಿ ಸೊಗಸಾಗಿ ಮಾವಿನ ಎಲೆ, ಬೇವಿನ ಎಲೆ, ಕೆಲವೊಬ್ಬರು ಕಾಯಿ ಸಮೇತ ಕಟ್ತಾರೆ, ಮಾವಿನಕಾಯಿ ಸಮೇತ. ಆ ತೋರಣವನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಹಬ್ಬಗಳಲ್ಲೂ ಮಾವಿನ ತೋರಣ ಅಷ್ಟು ಚೆನ್ನಾಗಿರಲ್ಲ, ಯಾಕೆಂದರೆ ಅದು ಸ್ವಲ್ಪ ಹಳೇದಿರುತ್ತೆ, ಚಿಗುರು ಸಿಗೋದಿಲ್ಲ. ಈ ಹಬ್ಬದಲ್ಲಿ ಮಾತ್ರ ಮಾವಿನ ಚಿಗುರು, ಬೇವಿನ ಚಿಗುರು ಎಲ್ಲ ಸಿಗೋದ್ರಿಂದ ಆ ತೋರಣವನ್ನು ನೋಡೋಕ್ಕೆ ಒಂದು ಚಂದ. ಎಂಥ ಕಡು ಬಡವರೇ ಆದರೂ ನಮ್ಮ ಹಿಂದೂಗಳಲ್ಲಿ ಈ ಹಬ್ಬವನ್ನು ಚೆನ್ನಾಗೇ ಆಚರಿಸ್ತಾರೆ. ಅವರಿಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಬಟ್ಟೆ ಕೊಡಿಸಿ ಅವರು ಓಡಾಡೋದನ್ನು ನೋಡಿ ಖುಷಿ ಪಡುವಂಥ ತಂದೆ ತಾಯಿಗಳು ತುಂಬ ಜನ ಇದ್ದಾರೆ. ಆಗಲೇ ಹೇಳಿದಾಗೆ ಈ ಹಬ್ಬದ ಆಚರಣೆ ಹೇಗೆ ಅಂತ ಅಂದರೆ, ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡೋದ್ರಿಂದ ಶುರುವಾಗತ್ತೆ. ಎಣ್ಣೆ ಸ್ನಾನ ಮಾಡಿ ಒಳ್ಳೆ ಬಾಗಿಲಿಗೆ ರಂಗೋಲಿ ಹಾಕಿ ತೋರಣ ಕಟ್ಟಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಇಟ್ಟು, ಬೇವು ಬೆಲ್ಲ ಮುಖ್ಯ ನೈವೇದ್ಯ ಇವತ್ತಿನ ದಿನ. ಬೆಲ್ಲದಂಥ ಸಿಹಿಯೇ ಬರಲಿ, ಬೇವಿನಂಥ ಕಹಿಯೇ ಇರಲಿ, ಎಂಥದ್ದೇ ಬಂದರೂ ಜೀವನದಲ್ಲಿ ಎರಡನ್ನು ಸಮಾಂತರವಾಗಿ ನೋಡಿಕೊಂಡು ಬದುಕನ್ನು ಸಾಗಿಸೋದು ಇದರ ಅರ್ಥ ಅಂತ ಹೇಳ್ಬೋದು. ಈ ಹಬ್ಬದಲ್ಲಿ ಕೆಲವೊಬ್ಬರು ಬೇವು ಬೆಲ್ಲ ಇಷ್ಟನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ, ಕೆಲವೊಬ್ಬರು ಪಚ್ಚಡಿ ಅಂತ ಮಾಡ್ತಾರೆ. ಪಚ್ಚಡಿ ಅಂತ ಅಂದರೆ ಅದಕ್ಕೆ ಉಪ್ಪು, ಹುಳಿ, ಖಾರ, ಕಹಿ, ಸಿಹಿ ಈ 5 ಅಂಶನೂ ಸೇರಿ ಪಚ್ಚಡಿ ಆಗತ್ತೆ. ಈ ಪಚ್ಚಡಿ ಅಥವಾ ಬೇವು ಬೆಲ್ಲನೇ ನಮ್ಮ ಯುಗಾದಿಗೆ ಮೇಯ್ನ್ ಆಹಾರ ಒಂದು. ಮತ್ತು ಹೋಳಿಗೆ, ಒಬ್ಬಟ್ಟು ಇದನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಸಂಭ್ರಮಿಸೋದೇ ಈ ಯುಗಾದಿ. ಈ ಪಚ್ಚಡಿಗೆ ನಾನೊಂದು ಲೈನ್ನ ನೋಡಿದ್ದೀನಿ, ಅದನ್ನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಪಚ್ಚಡಿ ಹಬ್ಬದ ಖಾದ್ಯವು ಸಾಂಕೇತಿಕವಾಗಿ ಜನರಿಗೆ ಮುಂದಿನ ವರ್ಷ ಇಡೀ ಜೀವನದಂತೆ ಕೇವಲ ಸಿಹಿ ಅನುಭವಗಳನ್ನು ಮಾತ್ರವಲ್ಲದೆ ಕಹಿ ಪ್ರಸಂಗಗಳ ಸಂಯೋಜನೆಯನ್ನು ಕೂಡ ಒಳಗೊಂಡಿರುತ್ತದೆ. ಇದನ್ನು ನೆನಪಿಸುತ್ತದೆ ನಮ್ಮ ಪಚ್ಚಡಿ. ವಿಭಿನ್ನ ಪದಾರ್ಥಗಳು ಒಟ್ಟಿಗೆ ಬಂಧಿಸಲ್ಪಟ್ಟಿರುವಂತೆ ಯಾವುದೇ ಘಟನೆ ಅಥವಾ ಪ್ರಸಂಗವು ಸಂಪೂರ್ಣವಾಗಿ ಒಳ್ಳೆಯದು ಅಥವಾ ಕೆಟ್ಟದ್ದಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಕಹಿ ಅನುಭವಗಳ ನಡುವೆಯೂ ಸಹ ಸಿಹಿಯ ಕ್ಷಣಗಳಿವೆ. ರುಚಿಯ ಅನುಭವವು ಕ್ಷಣಿಕ ಮತ್ತು ಅಲ್ಪಕಾಲಿಕವಾಗಿದೆ. ಇದನ್ನು ಕೂಡ ನೆನಪಿನಲ್ಲಿಟ್ಕೋಬೇಕು. ಹಾಗೆಯೇ ಜೀವನವೂ ಸಹ ನೋವು ಮತ್ತು ಆನಂದವನ್ನು ಸರಿಯಾದ ತಾತ್ಕಾಲಿಕ ದೃಷ್ಟಿಕೋನದಲ್ಲಿ ಇರಿಸಲು ಇಬ್ಬರೂ ಕಲಿಯಬೇಕು. ಪ್ರತಿ ಜೀವಕ 100 ವರ್ಷ ದೀರ್ಘಾಯುಷ್ಯ, ಸದೃಢ ದೇಹ, ಮನಸ್ಸಿನ ಆರೋಗ್ಯ, ಸ್ವಾಸ್ಥ್ಯ, ಸಂಪತ್ತಿನ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಪ್ರತಿದಿನ ಬೇವು ಬೆಲ್ಲ ಸೇವನೆ ಮಾಡಿ. ಸೌಂದರ್ಯ ವರ್ಧಕವೂ ಹೌದು, ಚರ್ಮ ವ್ಯಾಧಿ ನಿವಾರಕವೂ ಹೌದು, ರೋಗ ನಿರೋಧಕ ಶಕ್ತಿ ಪ್ರತೀಕವು, ಪ್ರಬಲ ಬ್ಯಾಕ್ಟೀರಿಯಾ ಪ್ರತಿಜೀವಕವು, ಔಷಧೀಯ ಗುಣವುಳ್ಳ ಈ ಕಹಿಬೇವು ನೈಸರ್ಗಿಕ ಮಧುಮೇಹ ನಿಯಂತ್ರಕ, ವಿಷದಂಥ ಬಿಳಿ ಸಕ್ಕರೆಯ ಪರ್ಯಾಯಕ, ಖನಿಜ ಪೋಷಕಾಂಶಗಳ ಆಗರವಂತೆ, ಶ್ವಾಸಕೋಶ ಕರುಳ ಸ್ವಚ್ಛತೆ ಕಾರ್ಯವಂತೆ,
ಬೆಲ್ಲ ಸೇವನೆಯಿಂದ ಇವೆಲ್ಲವೂ ಲಭ್ಯವಂತೆ. ವೈಜ್ಞಾನಿಕ ಹಿನ್ನೆಲೆ ಉಳ್ಳ ಈ ಆಚರಣೆಯು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತೀಕ. ದೀಪವನ್ನು ನಂದಿಸಿ, ಕೇಕು ಕತ್ತರಿಸಿ, ಕುಡಿದು ತಿಂದು ಮಜಾ ಮಾಡುವ ಪಾಶ್ಚಾತ್ಯರ ಅನುಸರಣೆ ಅಂತ್ಯವಾಗಲಿ. ಕರಗಿ ಹೋಗಲಿ ಈ ರೋಗ ರುಜಿನ, ಚಿಗುರಿ ಹಸನಾಗಲಿ ಎಲ್ಲರ ಜೀವನ. ಹೊಸ ವರ್ಷದ ಆದಿ ಇಲ್ಲಿಂದ ಸಾಗಲಿ. ಸಹಬಾಳ್ವೆಗೆ ಯುಗಾದಿ ನಾಂದಿಯಾಗಲಿ. ನವ ವರುಷ ಬದುಕಿಗೆ ಹರುಷವನ್ನು ತರಲಿ. ಇದಿಷ್ಟು ನಾನು ಎಲ್ಲೋ ಓದಿದ್ದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬೇವು ಬೆಲ್ಲದ ಮಹತ್ವ ಮತ್ತು ನಮ್ಮ ಯುಗಾದಿಯ ಮಹತ್ವ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ. ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು, ಕಷ್ಟದ ಸಂಕೇತವಾದ ಬೇವನ್ನು ಸಮಾನವಾಗಿ ಸ್ವೀಕರಿಸುವರು ನಮ್ಮ ಹಿಂದೂಗಳು. ಇದು ತಿಂದ ನಂತರ ಹೊಟ್ಟೆ ಒಳಗೆ ಏನಾಗುತ್ತೆ, ಒಂದು ಸ್ವಲ್ಪ ಉರಿ ಆಗುತ್ತೆ. ಅದು ಬೇವು ಕೊಡುವಂಥದ್ದು. ಆ ಉರಿನ ಶಮನ ಮಾಡುವಂಥದ್ದು ಬೆಲ್ಲದ ಕೆಲಸ. ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ, ಎರಡನ್ನೂ ಮಿಶ್ರಣ ಮಾಡಿ ಸಮನಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಇದನ್ನು ತಿನ್ನುವಾಗ ಒಂದು ಶ್ಲೋಕ ಇದೆ, ಆ ಶ್ಲೋಕ ಹೇಳ್ತೀನಿ, ಸಾಧ್ಯ ಆದರೆ ಪಾಲನೆ ಮಾಡಿ. ಶತಾಯು ವಜ್ರದೇಹಾಯ ಸರ್ವ ಸಂಪತ್ಕಾರ್ಯಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಇದರ ಅರ್ಥ ಇಷ್ಟೇ: 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಈ ಬೇವು ಬೆಲ್ಲದ ಸೇವನೆಯನ್ನು ಮಾಡುತ್ತಿದ್ದೇನೆ. ಇದೇ ಇದರರ್ಥ. ಒಟ್ಟಿನಲ್ಲಿ ಈ ಹೊಸ ವರ್ಷ ಎಲ್ರಿಗೂ ಹರ್ಷವನ್ನೇ ತರಲಿ, ಕಹಿ ಕಡಿಮೆ ಆಗಿ ಸಿಹಿನೇ ಬಾಳಲ್ಲಿ ತುಂಬಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರೂ ಬೇವು ಬೆಲ್ಲ ತಿಂದು, ಮಧ್ಯಾಹ್ನಕ್ಕೆ ಹೋಳಿಗೆ ತಿಂದು, ನಿಮ್ಮ ಬಾಳಲ್ಲಿ ಎಲ್ಲ ಸಿಹಿಯಾಗಿ ತುಂಬಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಫಾಲೋ ಮಾಡ್ತಾಯಿರಿ ಫ್ರೆಂಡ್ಸ್. ನಮಸ್ತೆ.